ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನ ಲೋಕಾರ್ಪಣೆ ಮಾಡಲಾಯಿತು ಮತ್ತು ಕೊಟ್ಟೂರೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಮತ್ತು ಕಳಸಾರೋಹಣ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜಗದ್ಗುರು ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು, ಬನ್ನಿಕೊಪ್ಪ ಶ್ರೀ ಚನ್ನವೀರ ಮಹಾಸ್ವಾಮಿಗಳು, ವಿರಕ್ತಮಠ ಹೂವಿನ ಶಿಗ್ಲಿ ಮತ್ತು ಶಾಸಕರು ಡಾಕ್ಟರ್ ಚಂದ್ರಲಮಾನಿ, ಮಾಜಿ ಶಾಸಕರಾದಂತಹ ರಾಮಕೃಷ್ಣ ದೊಡ್ಮನಿ, ಜಿಎಸ್ ಗಡ್ಡದೇವರ ಮಠ್, ಮಾಜಿ ಶಾಸಕರಾದಂತಹ ರಾಮಣ್ಣ ಲಮಾನಿ, ಅಶೋಕ ಶಿರಹಟ್ಟಿ, ಡಾಕ್ಟರ್ ವಿನೋದ್ ಹೊನ್ನಿಕೊಪ್ಪ, ರಾಮಣ್ಣ ಲಮಾನಿ, ಶಿಗ್ಲಿ ಯಲ್ಲಪ್ಪ ತಳವಾರ್, ಎಸ್ಪಿ ಬಳಗಾರ್, ಡಿವೈ ಹುನಗಂದ್, ಮಹದೇವಪ್ಪ ಬೆಳವಗಿ, ರಮೇಶ್ ಅನ್ನಿಗೇರಿ, ಸಂತೋಷ ತಾಂದಲೆ ಮತ್ತು ಮಹಿಳೆಯರಾದಂತಹ ದ್ರಾಕ್ಷಾಣಿ ಸಾಲಿಮಠ, ಲಲಿತಾ ತವರಿ, ಶೈಲಜಾ ಹೂಗಾರ್, ಶಿಲ್ಪಾ ಗುಳಮ್ಮವರ್, ರೇಣುಕಾ ಅತಾಡ್ಕರ್, ಲಕ್ಷ್ಮವ್ವ ಮರಾಠಿ, ಗೌರಮ್ಮ ಭೋಸ್ಲೆ, ಸರ್ವ ಸದ್ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹನುಮಂತಪ್ಪ ಕೋನಿಸಾಗರ್, ಫೋಕಸ್ ಟಿವಿ ಡಿಜಿಟಲ್, ಲಕ್ಷ್ಮೇಶ್ವರ. ದೇವಸ್ಥಾನ ಅಂತ ಅನ್ನೋದ್ರ ಬದಲಿ ಕೊಟ್ಟೂರು ಬಸವೇಶ್ವರ ಮಠ ಅಂದ್ರೆ ಸೂಕ್ತ ಆದೀತು ಅಂತಕ್ಕಂತಹ ವಿಚಾರವನ್ನ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೇವೆ. ನಿರ್ಣಯ ಮಾತ್ರ ನಿಮಗೆ ಬಿಟ್ಟಿದ್ದೇವೆ. ಕಾರಣ ಇಷ್ಟೇ, ದೇವಸ್ಥಾನಗಳಿಗೂ ಮಠಗಳಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಕರ್ಮ ಪ್ರಧಾನ